ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು 3 ಗಂಟು ಬೆಸದ ನಂಟು ಕಥೆಯ 10ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅವರ ಮಾತು ಕೇಳಿ ಅವಿನ್ ಮತ್ತು ಆರಾಧ್ಯ ಇಬ್ಬರಿಗೂ ಖುಷಿಯಾಗಿತ್ತು. ತನ್ನ ಕೆಲಸ ಸುಲಭ ಆಯಿತು. ಇನ್ನು ಆಸ್ತಿ ಎಲ್ಲ ಕಂಡವರ ಪಾಲಾಗುವುದನ್ನು ತಪ್ಪಿಸಬಹುದು ಅನ್ನುವ ಖುಷಿ ಅವಿನ್ಗಾದರೆ, ತನ್ನ ತಾಯಿಯ ಆರೋಗ್ಯ ಸಮಸ್ಯೆಗಿದ್ದ ಹಣದ ಅವಶ್ಯಕತೆಗೆ ಒಂದು ದಾರಿ ಆಯಿತು. ಕೊನೆಗೂ ತನ್ನ ತಾಯಿಯನ್ನು ಉಳಿಸಿಕೊಳ್ಳುವ ದಾರಿ ಸಿಕ್ಕಿತು ಅನ್ನುವ ಖುಷಿ ಆರಾಧ್ಯಳಿಗೆ. ಒಟ್ಟಿನಲ್ಲಿ ಇಬ್ಬರಿಗೂ ತಮ್ಮ ತಮ್ಮ ಕಾರ್ಯಸಿದ್ಧಿ ಫಲಿಸಿದ ಖುಷಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೇಗೆ ಧನ್ಯವಾದಗಳನ್ನು ಅರ್ಪಿಸಬೇಕೋ ಗೊತ್ತಾಗ್ತಿಲ್ಲ ನನಗೆ. ಎಲ್ಲಿ ನೀವು ಈ ಮದುವೆಗೆ ಒಪ್ಕೊಳ್ಳೋದಿಲ್ವಂತ ಭಯ ಆಗಿತ್ತು. ಅಂತೂ ನನ್ನ ಮತ್ತು ಆರಾಧ್ಯ ಮದುವೆಗೆ ನಿಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಯಿತು. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಅಮ್ಮ ಎನ್ನುತ್ತಾನೆ ಅವಿನ್. ಧನ್ಯವಾದನ ನೀನಲ್ಲ, ನಾನು ನಿಂಗೆ ಹೇಳಬೇಕಪ್ಪ. ನೀನು ಅಷ್ಟೊಂದು ದೊಡ್ಡ ಶ್ರೀಮಂತರ ಮಗನಾದರೂ ಕೂಡ ನಮ್ಮಂಥ ಬಡವರ ಮನೆಯ ಮಗಳನ್ನು ಇಷ್ಟಪಟ್ಟು ಕೈ ಹಿಡಿಯೋಕೆ ಮುಂದೆ ಬಂದಿದ್ದೀಯಲ್ಲ, ನಿಜವಾಗ್ಲೂ ನಿನ್ನದು ದೊಡ್ಡ ಮನಸ್ಸು. ತುಂಬ ದೊಡ್ಡ ಗುಣನಪ್ಪ ನಿಂದು ಎಂದರು ಖುಷಿಯಿಂದ ಜಾನಕಿ. ತುಂಬ ದೊಡ್ಡ ಮಾತಮ್ಮ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ಮತ್ತೆ ಮದುವೆ ಬಗ್ಗೆ ಹಣದ ಬಗ್ಗೆ ಎಲ್ಲ ನೀವೇನು ಯೋಚನೆ ಮಾಡಬೇಡಿ. ನೀವು ನಿಮ್ಮ ಮಗಳನ್ನು ಧಾರೆ ಎರೆದು ಕೊಟ್ಟರೆ ಸಾಕು. ಮದುವೆ ಖರ್ಚು ಎಲ್ಲ ನಂದೇ ಎಂದವನು ಕೈಯಲ್ಲಿ ಕಟ್ಟಿದ್ದ ವಾಚ್ ನೋಡುತ್ತಾ, ಅಮ್ಮ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾವು ಬಂದು ತುಂಬ ಹೊತ್ತಾಯಿತು, ಆಗಲೇ ಸಂಜೆ ಆಗ್ತಾ ಬಂತು. ನೇನು ಮಾಡೋದು, ನಮ್ಮದು ಬೆಂಗಳೂರು, ನಿಮ್ಮದು ಸಂಕೆಪುರ. ಊರು ತುಂಬ ದೂರ ಆಯಿತು. ನಮಗೆ ಹೊತ್ತಾಗ್ತಿದೆ, ನಾವಿನ್ನು ಹೊರಡಬೇಕು. ಇನ್ನೊಮ್ಮೆ ಮನೆಗೆ ಬರ್ತೀವಿ, ಮದುವೆಗೆ ಎಲ್ಲ ಅರೇಂಜ್ ಮಾಡಿದ ಮೇಲೆ ಎನ್ನುತ್ತಾನೆ. ಸರಿನಪ್ಪ, ನೀನು ಹೇಳೋದು ಕೂಡ ನಿಜ. ನೀವಿನ್ನು ಬೆಂಗಳೂರಿಗೆ ಹೋಗಬೇಕಲ್ಲ, ಆಗಲೇ ತಡ ಆಗಿದೆ, ಹೊರಡಿ ಎಂದ ಜಾನಕಿ ಅವರು ಮಗಳ ಕಡೆ ತಿರುಗಿ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ನಿನ್ನಂಥ ಮಗಳನ್ನು ನಾನು ಹೆತ್ತಿರೋದಕ್ಕೆ ನನಗೆ ಖುಷಿ ಆಗ್ತಿದೆ ಕಣೆ. ಎಲ್ಲರೂ ಹೇಳ್ತಾರೆ, ಹೆಣ್ಮಕ್ಳ ಬದಲು ಒಂದು ಗಂಡಾದರೂ ಹೆರಬಾರ್ದಿತ್ತ, ಕಷ್ಟದ ಕಾಲಕ್ಕೆ ಆಗ್ತಿದ್ರು ಅಂತ. ಆದರೆ ಆ ಮಾತನ್ನು ನೀನು ಸುಳ್ಳು ಮಾಡಿಬಿಟ್ಟೆ. ನೀನು ಮಗಳಲ್ಲ, ನನ್ನ ಪಾಲಿಗೆ ಮಗ ಎಂದು ಹೇಳಿ ಅವಳ ಹಣೆಗೊಂದು ಮುತ್ತಿಟ್ಟು, ಸರಿನಮ್ಮ ಹೊರಡು, ಅಳಿಯಂದ್ರಿಗೆ ಲೇಟ್ ಆಗ್ತಿದೆ, ಹೋಗು ಎಂದರು. ಮುಗ್ಧ ತಾಯಿಯ ಮಾತು ಕೇಳಿ ಕಣ್ಣು ತುಂಬಿಕೊಳ್ಳುವ ಸರದಿ ಆರಾಧ್ಯಳದ್ದು. ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡವಳು, ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನ ಮದುವೆ ವಿಷಯ ಕೇಳಿ ಈಗ ನೀನು ತುಂಬ ಖುಷಿ ಪಡ್ತಿದ್ದೀಯ. ಆದರೆ ಮುಂದೊಂದು ದಿನ ಈ ಮದುವೆ ಹಿಂದಿರೋ ನಿಜ ವಿಷಯ ಗೊತ್ತಾದರೆ ಏನು ಮಾಡ್ತೀಯ ಅಂತ ಭಯ ಆಗ್ತಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು, ಸರಿನಮ್ಮ ಬರ್ತೀನಿ, ಆರೋಗ್ಯದ ಕಡೆ ಗಮನ ಹರಿಸು, ಹೋದ್ಮೇಲೆ ಫೋನ್ ಮಾಡ್ತೀನಿ ಎಂದು ಹೇಳಿ ಅವಿನ್ನ ಜೊತೆ ಮನೆಯಿಂದ ಹೊರಗೆ ಬರುತ್ತಾಳೆ. ಅವಳ ಹಿಂದೆಯೇ ಜಾನಕಿ ಮತ್ತು ಅವಳ ತಂಗಿ ಅನನ್ಯ ಕೂಡ ಬರುತ್ತಾರೆ. ಮಗಳು ಮತ್ತು ಭಾವಿ ಅಳಿಯನನ್ನು ಬೀಳ್ಕೊಡಲು ಕಾರ್ ತನಕ ಹೊರ ಬಂದಿದ್ದರು ಜಾನಕಿ. ಅವರ ಜೊತೆಯೇ ಅನನ್ಯ ಕೂಡ. ಅಮ್ಮ, ನಾನಿನ್ನು ಬರ್ತೀನಿ. ಮನೆ ಕಡೆ ಜೋಪಾನ. ಹಾಗೆ ನಿನ್ನ ಆರೋಗ್ಯ ನೋಡ್ಕೊ. ಟೈಮ್ಗೆ ಊಟ ಮಾಡು, ಮಾತ್ರೆ ತಗೋ, ಚೆನ್ನಾಗಿ ನಿದ್ದೆ ಮಾಡು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಅದಾದಮೇಲೆ ನಿನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನಿಂಗೇನು ಆಗಲ್ಲ, ನಿನ್ನ ಜೊತೆ ನಾನಿದ್ದೀನಿ ಎಂದ ಆರಾಧ್ಯಳ ಕಣ್ಣಲ್ಲಿ ನೀರು ತುಂಬಿತ್ತು. ಅನು, ಅಮ್ಮನ ಚೆನ್ನಾಗಿ ನೋಡ್ಕೊ. ಹಾಗೆ ಓದಿನ ಕಡೆಗೂ ಗಮನ ಕೊಡು. ಇನ್ನೇನು ಎಕ್ಸಾಮ್ಸ್ ಸ್ಟಾರ್ಟ್ ಆಗುತ್ತಲ್ವಾ, ಕೇರ್ಲೆಸ್ ಮಾಡಬೇಡ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೇ? ಸರಿ, ಬರ್ತೀನಿ ಅಂದವಳು ಕಾರ್ ಹತ್ತಿ ಕುಳಿತಳು. ಹ್ಞೂ ಕಣೆ ಅಕ್ಕ, ನನಗೆಲ್ಲ ಅರ್ಥ ಆಗಿದೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನಿದ್ದೀನಲ್ಲ ಅಮ್ಮನ ಜೊತೆ. ಅವರನ್ನು ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಕೂಡ ಅವ್ರಿಗೆ ಮಗಳು ತಾನೆ. ಸರಿ ಹೊರಡಿ, ಲೇಟ್ ಆಯಿತು ಎಂದ ಅನನ್ಯ ಬಾವ ಬಾಯ್ ಎಂದು ಅವಿನ್ ಕಡೆ ನೋಡುತ್ತಾಳೆ. ಅವಳಿಗೊಂದು ಮುದ್ದಾದ ಮುಗುಳು ನಗೆ ಕೊಟ್ಟ ಅವಿನ್, ಬಾಯ್ ಪುಟ್ಟಿ, ಚೆನ್ನಾಗಿ ಓದ್ಕೊ, ಅಮ್ಮನ ಹುಷಾರಾಗಿ ನೋಡ್ಕೊ ಎಂದವನು, ಬರ್ತೀವಮ್ಮ, ಆರೋಗ್ಯ ಜೋಪಾನ. ಏನೇ ಪ್ರಾಬ್ಲಮ್ ಆದರೂ ಆರೋಗ್ಯಂಗೊಂದು ಕಾಲ್ ಮಾಡಿ ಸಾಕು, ಅವರು ನಂಗೆ ಹೇಳ್ತಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆನ ನಾನು ಮಾಡ್ತೀನಿ, ಬರ್ತೀನಿ ಎಂದು ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ್ದನು. ಕಾರ್ ಮರೆಯಾಗುವ ತನಕವೂ ತಲೆಯನ್ನು ಕಾರ್ನ ಗಾಜಿನಿಂದ ಹೊರಹಾಕಿದ ಆರಾಧ್ಯ ತಾಯಿ ತಂಗಿಗೆ ಕೈ ಬೀಸುತ್ತಲೇ ಇದ್ದಳು. ಮಗಳು ಅಳಿಯ ಹೋದ ನಂತರ ದೀರ್ಘವಾದ ನಿಟ್ಟುಸಿರೊಂದನ್ನು ಹೊಡೆದಬ್ಬುವ ಜಾನಕಿ, ಅಬ್ಬ, ಕೊನೆಗೂ ನಿಮ್ಮಕ್ಕ ಮದುವೆಗೆ ಒಪ್ಕೊಂಡು ಮದುವೆ ಆಗೋಕ್ಕೆ ತಯಾರಾಗಿದ್ದಾಳೆ. ಎಲ್ಲಿ ಇವಳು ನಾನು ಸಾಯೋ ತನಕನೂ ಹೀಗೆ ಮದುವೆ ಆಗದೇನೆ ಉಳಿತಾಳು ಅಂತ ಭಯ ಪಟ್ಕೊಂಡಿದ್ದೆ. ಕೊನೆಗೂ ಮದುವೆಗೆ ಒಪ್ಕೊಂಡ್ಬಿಟ್ಲು.
ಇವಳ ಮದುವೆನ ಕಣ್ಣು ತುಂಬಿಸಿಕೊಳ್ಳೋ ತನಕ ಆದರೂ ಆ ದೇವರು ನನ್ನ ಜೀವನ ತೆಗೊಳ್ಳದೇ ಇದ್ರೆ ಸಾಕು. ಕಡೆ ಪಕ್ಷ ಮಗಳ ಮದುವೆನಾದರೂ ಕಣ್ಣು ತುಂಬ ನೋಡಿ ಖುಷಿ ಖುಷಿಯಿಂದ ಕಣ್ಮುಚ್ಚಬಹುದು. ಈಗ ಸದ್ಯಕ್ಕಿರೋ ಆಸೆ ಅಂದರೆ ಇದೊಂದೇ ಎನ್ನುವ ತಾಯಿಗೆ, ಸಾಕು ಸುಮ್ಮನಿರಮ್ಮ, ಯಾವಾಗಲೂ ಯಾಕೆ ನೀನು ಸಾಯೋ ಮಾತೆ ಆಡ್ತಾ ಇರ್ತೀಯ? ಆಗ ತಾನೇ ಅಕ್ಕ ನಿಂಗೆ ಹೇಳಿ ಹೋಗಿದ್ಲಲ್ಲ, ನೀನೀಗ ನೋಡಿದರೆ ಮತ್ತೆ ನಿನ್ನ ಹಳೆ ವರ್ಷನ ಶುರು ಹಚ್ಕೊಂಡು ಬಿಟ್ಯಾ? ನಿಂಗೇನೂ ಆಗಲ್ಲ, ಹುಷಾರಾಗ್ತೀಯ. ಅಕ್ಕ ಹೇಳಿದಲ್ವಾ, ಮದುವೆ ಆದ ತಕ್ಷಣ ನಿನ್ನನ್ನು ಕೂಡ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಹಾಗಿದ್ದಾಗ ನೀನು ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ ಎಂದಳು ಅನನ್ಯ. ಹೌದು ಕಣೆ, ಅಳಿಯಂದ್ರು ತುಂಬ ಒಳ್ಳೆಯವಳು. ಚಿನ್ನದಂತ ನನ್ನ ಮಗಳು ಆರಾಧ್ಯ ನನಗೆ ಚಿನ್ನದಂತ ಮನಸ್ಸಿರೋ ಹುಡುಗನೇ ಸಿಕ್ಕಿದ್ದಾನೆ. ಒಟ್ಟಿನಲ್ಲಿ ಅವಳ ಆಯ್ಕೆ ತುಂಬ ಚೆನ್ನಾಗಿದೆ. ಯಾರು ಹೆತ್ತ ಮಗನೋ ಏನು, ಅವನ ತಂದೆ ತಾಯಂದಿರು ತುಂಬ ಒಳ್ಳೆ ಸಂಸ್ಕಾರನ ಕೊಟ್ಟಿದ್ದಾರೆ ಅವನಿಗೆ. ಅಷ್ಟೊಂದು ದೊಡ್ಡ ಮನೆಯ ಮಗ ಆಗಿದ್ರು ಕೂಡ ಒಂದು ಸ್ವಲ್ಪನ ಅಹಂಕಾರ ಇಲ್ಲ. ಅದಕ್ಕೆ ಹೇಳೋದು ತುಂಬಿದ ಕೊಡ ತುಳುಕಳ್ಳ ಅಂತ ಎಂದವರು ಮಗಳ ಜೊತೆ ಮನೆ ಕಡೆ ಹೆಜ್ಜೆ ಹಾಕುತ್ತಾರೆ. ಕಾರ್ ಡ್ರೈವ್ ಮಾಡುತ್ತಿದ್ದ ಅವಿನ್ ಕಾರ್ನ ಕಿಟಕಿ ಹೊರಗಡೆ ಮುಖ ಹಾಕಿ ಕುಳಿತಿದ್ದ ಆರಾಧ್ಯಳ ಕಡೆ ನೋಡುತ್ತಾ, ನಿಮಗೆ ತುಂಬ ಥ್ಯಾಂಕ್ಸ್ ಕಣ್ರಿ ಆರಾಧ್ಯ. ಅದು ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಎಂದನು. ಅವನ ಮಾತಿಗೆ ಮುಗುಳು ನಕ್ಕವಳು, ಅಷ್ಟೊಂದು ದೊಡ್ಡ ಮಾತೆಲ್ಲ ಆಡಬೇಡಿ ಅವಿನ್ ಅವರೇ. ಕೇಳದೆ ಸಹಾಯ ಮಾಡೋರಿಗೆ ಮಾತ್ರ ಥ್ಯಾಂಕ್ಸ್ ಹೇಳಬೇಕು. ಆದರೆ ನಾನು ನಿಮಗೆ ಸಹಾಯ ಮಾಡ್ತಾ ಇರೋದ್ರಲ್ಲಿ ನನ್ನ ಸ್ವಾರ್ಥ ಇದೆಯಲ್ಲ, ಹಾಗಾಗಿ ನೀವು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಎನ್ನುತ್ತಾಳೆ.